ಇಂದು ಧಾರವಾಡದಲ್ಲಿ BJP ಒಂದು ದೊಡ್ಡ ಹೋರಾಟವನ್ನು ಆರಂಭಿಸಿದೆ. ರಾಜ್ಯದಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನೋದು ಅವರ ಬೇಡಿಕೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಕೂಡ ಹೋರಾಟವನ್ನು ಮಾಡಿದರು. ಅದು ದೊಡ್ಡ ಮಟ್ಟದ ಏನು ಇದೀಗ ಸುದ್ದಿಯಾಗಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗ ಇಷ್ಟೊಂದು ದೊಡ್ಡ ಹೋರಾಟ ಆಯಿತು ಅಂದರೆ 2,75,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನೋದು ಮೊದಲ ಒಂದು ಅವ್ರದ್ದು ಬೇಡಿಕೆ. ಏನು ನಡೆದಿದೆ ಸರ್? ಅಲ್ಲ, ಬೇಡಿಕೆ ಇರತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಸರಿ ಇದೆ. ಈ BJP ಅವರು ಇರ್ತಾರೆ, ಇವರು BJP ಯಾಕೆ ಬಂದು ಹೋರಾಟ ಮಾಡ್ತದೆ ನನಗೆ ಗೊತ್ತಿಲ್ಲ. ಇವರು 9 ವರ್ಷ ಅವಧಿ ಈ ರಾಜ್ಯದಲ್ಲಿ ಇದ್ದರು. ಇವರು ಎಷ್ಟು ಭರ್ತಿ ಮಾಡಿದ್ದಾರೆ? ಕಳೆದ 2019ರಿಂದ 23ವರೆಗೆ ಇವರು ಅಧಿಕಾರ ಇದ್ದರು. ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಇವರು ಎಷ್ಟು ಭರ್ತಿ ಮಾಡಿದ್ದಾರೆ? ನಾವು ಬಂದು 40,000 ಜನಕ್ಕೆ ಭರ್ತಿ ಮಾಡಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು 56,000 ಜನನ ಭರ್ತಿ ಮಾಡಬೇಕಂತಕ್ಕಂಥದ್ದನ್ನು ಆಲ್ರೆಡಿ ಹೇಳಿದ್ದಾರೆ ಕೂಡ. ಆ ಹುಡುಗರಿಗೆ ಭೇಟಿ ಕೂಡ ಆಗಿದ್ದಾರೆ. ಇದು ಹುಡುಗರು ಕನ್ವಿನ್ಸ್ ಆಗಿದ್ದಾರೆ. ಇವ್ರಿಗೆ ಪೊಲಿಟಿಕಲ್ ಮೈಲೇಜ್ ತೊಗೋಬೇಕಲ್ಲ. ಯಾರು ವೀರಾದಿ ವೀರರುಗಳು ಇವರು ಪ್ರಧಾನಮಂತ್ರಿಯವರು ದೇಶಕ್ಕೆ 2 ಕೋಟಿ ಕೆಲಸ ಕೊಡ್ತೇನೆ ಅಂತ ಹೇಳಿದರು. ಯಾರು? ವಿಶ್ವಗುರು. 78 ವರ್ಷದ ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಇಂಥ ಒಂದು ಪ್ರಧಾನಮಂತ್ರಿಯನ್ನು ನೋಡಿಲ್ಲ. ಎಲ್ಲ ದೇಶಗಳು ಗಡ 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 ನಡುಗ್ತವೆ. ಈತ ನೋಡಿಬಿಟ್ರೆ ರಷ್ಯಾ, ಅಮೇರಿಕ ಗಡ್ಡ 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 ನಡುಗ್ತವೆ. ಅಂಥ ನಮ್ಮ ವಿಶ್ವಗುರು ದೇಶಕ್ಕೆ ಮಾತು ಕೊಟ್ಟಿದ್ದರು, ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀವಿ ಅಂಥೇಳಿ. ಇದ್ರ ಬಗ್ಗೆ ಇವರಿಗೆ ಏನಾರ ಮಾತನಾಡೋಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ BJPಯವ್ರಿಗೆ ಅಂತ ಕೇಳ್ತಕ್ಕಂಥದ್ದು ಒಂದು. ಎರಡನೇದು, ಅಲ್ಲಿ ಒಳಗೆ ಗೊತ್ತಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದನ್ನು ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕಾಗಿ ಇವ್ರು ಬಂದಿಲ್ಲಿ ಸ್ಟ್ರೈಕ್ ಮಾಡಿ ನಾಳೆ ಈ ಹುಡುಗರ ಮುಂದೆ ನಾವು ಹೇಳಿದ್ದಕ್ಕೆ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿಯನ್ನು ಒಂದು ಕೆಲಸ ಕೊಡಿಸಿದ್ದೇವೆ ಅಂತೇಳಿ ಇವರೆಲ್ಲ ನಾಳೆ ಟ್ವಿಟರ್ನಲ್ಲಿ ಪೋಸ್ಟರ್ನಲ್ಲಿ ಆಡಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಒಂದು. ಎರಡನೇದು, ಇದಕ್ಕಿಂತ ಭಾಳ ವಿಷಯಗಳು ನಾವು ಚರ್ಚೆ ಮಾಡ್ಬೋದು. ಅದಕ್ಕೆ ನೀವು BJPಯವ್ರಿಗೆ ಹೋಗಿ ಕೇಳಿ. ನಮ್ಮ ವಿಶ್ವಗುರು ಯಾರು? ನಮ್ಮ ವಿಶ್ವಗುರುಗೆ ಟ್ರಂಪ್ ಅವರು ಹಿಗ್ಗಾ ಮುಗ್ಗಾ ಬೈತದಾನೆ ಪುಣ್ಯಾತ್ಮ. ಹಿಗ್ಗಾ ಮುಗ್ಗಾ ಬೈತಾನೆ ಪುಣ್ಯಾತ್ಮ ಟ್ರಂಪ್ ಹೇಳಿರ್ತಕ್ಕಂಥದ್ದು ಐ ಲವ್ ಮೋದಿ, ಬಟ್ ಹೌಎವರ್ ಇಫ್ ಐ ವಾಂಟ್ ಐ ಕ್ಯಾನ್ ಸ್ಪಾಯ್ಲ್ ಹಿಸ್ ಪೊಲಿಟಿಕಲ್ ಕೆರಿಯರ್, ಐ ಕ್ಯಾನ್ ಫಿನಿಶ್ ಹಿಸ್ ಪೊಲಿಟಿಕಲ್ ಕೆರಿಯರ್ ಅಂತ ಹೇಳಿರ್ತಕ್ಕಂಥ ನಾನಲ್ಲ, ಟ್ರಂಪ್ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ, ನಮ್ಮ ಪ್ರಧಾನಮಂತ್ರಿಗಳಿಗೆ ಟ್ರಂಪ್ನವ್ರು ಈ ರೀತಿ ಮಾತಾಡಿದ್ರೆ ಇವರೆಲ್ಲ ಏನಿದಾರಲ್ಲ ಭಾರಿ ಹೋರಾಟಗಾರರು, ಏನು ಎಲ್ಲದಕ್ಕೂ ಟ್ವೀಟ್ ಮಾಡೋರು, ಒಬ್ಬರು ಪುಸ್ತಕ ಅನ್ನೋರು ಒಬ್ಬರು ಸುಕ್ಕೊಳ್ಳೋಲ್ವಲ್ಲ ಇವರು. ಅದಕ್ಕೆ ಇಂಥ ವಿಷಯಗಳನ್ನ ನೀವು ಜನಕ್ಕೆ ಎತ್ಕೊಂಡು ಒಯ್ಯಬೇಕು. ಇವ್ರು ಮಾಡ್ತಕ್ಕಂಥದ್ದು ಕೇವಲ ನಾಟಕ ಇದೆ. ಇದು ಹುಡುಗರು ಏನು ಹೋರಾಟದಲ್ಲಿದ್ದರು, ಆ ಹುಡುಗರನ್ನ ಮೈಲೇಜ್ ಸಿಗಲಿಕ್ಕೆ ಅವ್ರಿಗೆ ಸಿಗಬಾರ್ದನ್ನ ಹುಡುಗರ ಮೈಲೇಜ್ ಸಿಗ್ಲಿಕ್ಕೆ ಇವ್ರು ತೊಗೊಂಡು ಆ ಹುಡುಗರ ಮೈಲೇಜ್ ತೊಗೊಳ್ಳಿಕ್ಕೆ ಬಂದಿದ್ದಾರೆ. ಇದು ಕೇವಲ ನಾಟಕ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ. ಸರ್ಕಾರ 56,000 ಜನಕ್ಕೆ ಕಾಲ್ ಫಾರ್ಮ್ ಮಾಡ್ತೀವಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ. ಮುಂದೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಮೋಸ್ಟ್ಲಿ ಬಡ್ಜೆಟ್ನಲ್ಲಿ ಕೂಡ ಇದು ಘೋಷಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸರ್, ಮುಖ್ಯವಾಗಿ ಈಗ 5 ವರ್ಷ ಸಡಿಲಿಕೆ ಮಾಡಿದ್ರು. ಇವರು ಮೊದಲೇ ಡಿಮ್ಯಾಂಡ್ ಹುಡುಗರದು, ನಮ್ಗೆ ಸಡಿಲಿಕೆ ವಯಸ್ಸಿನಂತ 5 ವರ್ಷ ಅಂತೂ ಈಗ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಆದರೆ ನೀವು ಖರೀದಿ ಇದ್ರೆ ಅದು ಏನು ಪುರುಷಾರ್ಥಕ್ಕೋಸ್ಕರ ಅನ್ನೋ ಒಂದು ಪ್ರಶ್ನೆಯನ್ನು ಇವತ್ತು ಹುಡುಗರು ಎತ್ತಿದ್ದಾರೆ. ಹುಡುಗರು ಎತ್ತಿರ್ತಕ್ಕಂಥದ್ದು ಸರಿ ಇದೆ. ಹುಡುಗರು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ನಾವು ಗೌರವಿಸ್ತೀವಿ ಕೂಡ. 5 ವರ್ಷದ ಡಿಮಾಂಡ್ ಆಲ್ರೆಡಿ ಸರ್ಕಾರ ಒಪ್ಪಿಕೊಂಡಿದೆ, ಕ್ಯಾಬಿನೆಟ್ ಕೂಡ ಅಪ್ರೂವ್ ಕೊಟ್ಟಿದ್ದೀವಿ. ಇದು 56,000 ಜನ ತೊಗೋಬೇಕಂದ್ರಾಗ ಸ್ವಲ್ಪ ತಾಂತ್ರಿಕ ಪ್ರಾಬ್ಲಮ್ ಇತ್ತು, ಓವರ್ಕಮ್ ಮಾಡಿದ್ದೇವೆ. ಮೋಸ್ಟ್ಲಿ ಬಡ್ಜೆಟ್ನಲ್ಲಿ ತೊಗೊಳ್ತೀವಿ. ಇವತ್ತು ನಡೆದಂಥ ಈ ಹೋರಾಟದಲ್ಲಿ ವಿಪಕ್ಷ ನಾಯಕರು ಮತ್ತು ಅಶೋಕ್ ಮತ್ತು ಅರವಿಂದ್ ಬೆಲ್ಲದವರು ಇದ್ದರು, ಮತ್ತು ಛಲವಾದಿಯವರು ಬಂದರು, ಎಲ್ಲ ಸ್ಥಳೀಯ ನಾಯಕರೆಲ್ಲ ಇದ್ದರು. ಈ ಸಂದರ್ಭದಲ್ಲಿ ಅವರು ಒಂದೇ ಒಂದು ಇಲ್ಲಿ ಈ ಒಂದು ಸರ್ಕಾರದಲ್ಲಿ ದುಡ್ಡಿಲ್ಲ, ಈ ಹಿನ್ನೆಲೆಯಲ್ಲಿ ಇವರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಿಲ್ಲ ಅನ್ನೋದು ಅವರೊಂದು ಆರೋಪ ಆಗಿದೆ. ಹಾಗಾದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಮತ್ತೆ ಇವ್ರು ಯಾಕೆ ಬಂದು ಸ್ಟ್ರೈಕ್ ಮಾಡಬೇಕು? ಹೇಳ್ಬಿಡ್ಬೇಕಲ್ಲ ಜನಕ್ಕೆ, ನಾವು ಸ್ಟ್ರೈಕಿಗೆ ಬರಲ್ಲಪ್ಪ, ಸರ್ಕಾರದ ದುಡ್ಡಿಲ್ಲ ಅಂತ ಹೇಳ್ಬಿಡ್ಬೋದಾಗಿತ್ತಲ್ಲ. ಇವ್ರು ಯಾಕೆ ಬಂದ್ರೆ ಅಂತ ಸ್ಟ್ರೈಕ್ ಮಾಡೋಕ್ಕೆ? ಮತ್ತೆ ಕೇಂದ್ರ ಸರ್ಕಾರ ದುಡ್ಡು ಐತಂತ. ಇವತ್ತು ಯು ಜಿ ಸಿ ಏನಿದೆ ಅಲ್ಲಿರ್ತಕ್ಕಂಥದ್ದು UGCಯ ನೀವು ಸೆಂಟ್ರಲ್ UGCನಲ್ಲಿ ನೋಡಿದ್ರೆ 92% ಅಷ್ಟು SCಗಳು STಗಳು OBCಗಳಿಗೆ ಇಲ್ಲೆಲ್ಲ ಅಪಾಯಿಂಟ್ಮೆಂಟೇ ತುಂಬಿಲ್ಲ. ಅದ್ರ ಜೊತೆಗೆ ಕಳೆದ 1 ವರ್ಷದ ಇತಿಹಾಸದಲ್ಲಿ ನೀವು ನೋಡಿದ್ರೆ ಈ ಜಡ್ಜಸ್ಗಳು ಏನು ಅಪಾಯಿಂಟ್ ಆಗಿದ್ದಾರೆ 80% ಅಷ್ಟು SC ST OBCಗಳಿಲ್ಲ, 80% ಬರೀ ಜನರಲ್ ಕ್ಯಾಟಗರಿ. ಈ ಥರ ಮೋಸ ಇವರು ಮಾಡ್ತಾನೆ ಇದ್ದಾರೆ. EWS ಕ್ಯಾಟಗರಿ ತಂದಿದ್ದಾರೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ತಂದಿದ್ದಾರೆ. ಇವರಿಗೆ ಯಾರೂ ಪ್ರಶ್ನೆ ಕೇಳಬಾರ್ದು. ಇವರಿಗೆ ಯಾವುದೂ ಪ್ರಶ್ನೆ ಕೇಳಾರಂಗೆ ಇವ್ರು ಹೇಳಿದ್ದೇ ಪಿಕ್ಚರ್ ಓಡಬೇಕು, ಇವ್ರು ಹೇಳಿದ್ದೇ ನಡೆಸ್ಬೇಕಂಬುದೊಂದು ಬಿಟ್ಟರೆ ಯಾವುದೇ ಒಂದು ಲಾಜಿಕ್ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಯಾರೂ ಉತ್ತರನೇ ಕೊಡೋದಲ್ಲ. ಅದಕ್ಕೆ ನೀವು ಬೊಮ್ಮಾಯಿ ಸಾಹೇಬರಿಗೆ, ಅಶೋಕ್ರವ್ರಿಗೆ ನೀವು ಕೇಳಿ, ನಿಮ್ಮ ಅವಧಿಯಲ್ಲಿ ಎಷ್ಟು ಮಾಡಿದಾರೆ ಅಂತ ಏನೇನು ಹೇಳಿದ್ರು ಅವರು ಭಾಷಣ ಹೊಡೆದ್ರಲ್ಲಿ. ಈಗಲಿ ಬಂದು ಪ್ರಚಾರಕ್ಕೆ ಅರವಿಂದ್ ಬೆಲ್ಲದವರು ಇದ್ದರು, ನಾರಾಯಣ ಸ್ವಾಮಿ ಅಣ್ಣ ಇದ್ದರು, ಬೊಮ್ಮಾಯಿ ಸಾಹೇಬರು ಇದ್ದರು, ಅಶೋಕ್ ಅಣ್ಣವ್ರು ಕೂಡ ಇದ್ದರು. ನೀವೆಷ್ಟು ಕೊಟ್ಟಿರಂತ ನೀವು ಕೇಳಬೇಕಲ್ಲ. ಪತ್ರಿಕಾ ಮಾಧ್ಯಮ ನೀವು ಯಾಕೆ ಕೇಳಲ್ಲ ಈ ಪ್ರಶ್ನೆ?
ನೀವು ದಯಮಾಡಿ ಅವ್ರನ್ನ ಕೇಳಿ, ಯು ಪೋಸ್ ಅ ಕ್ವಶನ್ ಟು ಹಿಮ್, ಯು ಆರ್ ರೂಲಿಂಗ್ ಪ್ರಿವಿಯಸ್ ಟು ದಿಸ್ ಗೌರ್ಮೆಂಟ್, ಅಟ್ಲೀಸ್ಟ್ ವಿ ಆರ್ ಗಿವಿಂಗ್ 60,000 crores as freebies, ಔಟ್ ಆಫ್ ವಿಚ್ ವಿ ಆರ್ ಸ್ಪೆಂಡಿಂಗ್ ಸೋ ಮಚ್ ಮನಿ ಫಾರ್ ಅ ಕಾಮನ್ ವೆಲ್ಫೇರ್. ಇವರು 60,000 ಕೋಟಿ ಯಾವುದು ಫ್ರೀಬೀಸು ಕೊಡಲಿಲ್ಲ, ಯಾರು ರೈತರ ಅಕೌಂಟಿಗೆ ₹1 ಬಡವರು ಕೊಡಲಿಲ್ಲ. ಮತ್ತು ಇಷ್ಟೆಲ್ಲ ರೊಕ್ಕ ಇದು ಇವ್ರು ಯಾಕೆ ಕರೀಲಿಲ್ಲ ಅಂತ ವೈ ಡಿಡ್ ದೇ ಕಾಲ್? ಎದಕ್ಕೆ ಹೇಳ್ತಾರೆ ನಮ್ಮ ಹತ್ರ ರೊಕ್ಕ ಇಲ್ಲ ಅಂತೇಳಿ? ನಮ್ಮ ಹತ್ರ ರೊಕ್ಕನೂ ಇದೆ, ಕೆಲಸನೂ ಮಾಡ್ತೀವಿ, ಡೆವಲಪ್ಮೆಂಟು ಮಾಡ್ತೀವಿ. 100% ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಹುದ್ದೆಗಳನ್ನ ತುಂಬತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಇನ್ನೊಂದು ಡಿಮಾಂಡ್ ಇತ್ತು, ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ, ನಮ್ಮ ಹೋರಾಟಕ್ಕೆ ಅವ್ರು ಯಾಕೆ ಸ್ಪಂದಿಸಲಿಲ್ಲ ಅನ್ನೋದು ಕೂಡ ಹುಡುಗರು ಒಂದು ಪ್ರಶ್ನೆ ಆಗಿದೆ. ಹುಡುಗರು ಬಂದಿದ್ದಾರೆ ನನ್ನ ಹತ್ರ, ಸ್ಪಂದಿಸ್ತಿಲ್ಲ ಅಂತಕ್ಕಂತ ಹೇಳ್ತಕ್ಕಂಥ ಸರಿಯಲ್ಲ. ದ್ಯಾಡ್ ಕಮ್ ಟು ಮೀ, ಚೀಫ್ ಸೆಕ್ರೆಟರಿಗೂ ಮಾತಾಡಿದ್ವಿ, ಎಜಿಗೂ ಮಾತಾಡಿದ್ವಿ, ಎಜಿಗೂ ಫೋನ್ ಮಾಡಿ ಇರ್ತಕ್ಕಂಥ ಕೇಸನ್ನ ಅರ್ಲಿ ಮೂವ್ ಮಾಡಲಿಕ್ಕೆ ಮೆಮೊಗೂ ಮಾಡಲಿ ಅಂತ ಹೇಳಿರ್ತಕ್ಕಂಥ ಹುಡುಗರು ಇದ್ದಾರೆ. ಬೇಕಾದ್ರೆ ನನ್ನ ಹತ್ರ ದಾಖಲಾತಿಗಳು ಇದ್ದಾವೆ. ಇವರು ಸುಮ್ಮನೆ ಹೇಳಕ್ಕೆ ಇವ್ರಿಗೆ ಏನು ರೀ, ಬಿ ಜೆ ಪಿಯವರಿಗೆ ಇವ್ರೇನಂತಂದರೆ ಗಾಳಿ ಎಲ್ಲಿರ್ತೈತೆ ಅಲ್ಲಿ ಹೋಗಿ ತೂರ್ಕಂತ ಕುಂದ್ರೋದು, ಕಸ ತೂರ್ತಾರೆ ಗುರ್ತಲ್ಲ. ಎಲ್ಲಿ ಗಾಳಿ ನಮ್ಮ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಜಲ್ಡಿ ಹಿಡಿತಾರೆ ಎಲ್ಲಿ ಗಾಳಿ ಇರ್ತೈತೆ. ಇದು ಇವ್ರಿಗೆ ಸಿಕ್ಕಿರ್ತಕ್ಕಂಥದ್ದು ಇದು ಒಂದು ಏನು ಈ ಒಂದು ಕಲೆ ಇದೆಯಲ್ಲ ನಮ್ಮ ವಿಶ್ವಗುರುವಿಂದ. ವಿಶ್ವಗುರುಗಳು ಅಷ್ಟೇ, ಅವ್ರಿಗೆ ಎಲ್ಲಿ ಗಾಳಿ ಇರ್ತೈತೆ, ಎಲ್ಲಿ ಪ್ರಚಾರ ಇರುತ್ತೆ ಅಲ್ಲಿ ಬರ್ತಾರೆ. ಈ ಎ ಬಗ್ಗೆ ಭಾಳ ಮಾತನಾಡಿದ್ರು, ಎ ಬಗ್ಗೆ ಭಾಳ ಪ್ರಚಾರ ಇದೆ, ಇನ್ನೊಂದ್ಸಲ ಯಾವಾಗ ಮಾತಾಡೋಣ. ಸೊ ಇವತ್ತು ವಿಷಯ ಸೀಮಿತವಾಗಿ ಹೇಳ್ಬೇಕಾಗಿದ್ರೆ ಇದು ಒಂದು ಡ್ರಾಮಾ ಮಾಡಿರ್ತಕ್ಕಂಥದ್ದು, ವಿರೋಧ ಪಕ್ಷದವ್ರು ಇಲ್ಲಿ ಬಂದು ಮಾಡಿರ್ತಕ್ಕಂಥ ಒಂದು ಡ್ರಾಮಾ ಅಂತ ಹೇಳಕ್ಕೆ ಬಯಸ್ತೇನೆ. ಹುಡುಗರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಸರ್? ಈಗ ಅಲ್ಲಿ ಹುಡುಗರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹುಡುಗರು ಹೋರಾಟಕ್ಕೆ ನಮ್ಮ ಸಹಮತ ಇದೆ. ಐ ರೆಸ್ಪೆಕ್ಟ್ ಎವ್ರಿ ಸ್ಟೂಡೆಂಟ್ ಹೂ ಇಸ್ ಫೈಟಿಂಗ್ ಆನ್ ದಿಸ್ ಆ್ಯಂಡ್ ದೇ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಫೈಟ್. ವಿಚ್ ಎವರ್ ಗೌರ್ಮೆಂಟ್ ಕಮ್ಸ್ ದೇ ಹ್ಯಾವ್ ಟು ಫೈಟ್. ಇಮ್ಮೆಟ್ರಲ್ ಆಫ್ ವೆದರ್ ದೇರ್ ಇಸ್ ಫೈಟಿಂಗ್ ಅಗೇನ್ಸ್ಟ್ ಮೈ ಗೌರ್ಮೆಂಟ್ ಆರ್ ಎನಿ ಅದರ್ ಗೌರ್ಮೆಂಟ್, ಐ ಅಪ್ರಿಷಿಯೇಟ್ ಆ್ಯಂಡ್ ಐ ವೆಲ್ಕಮ್ ಇಟ್. ಬಟ್ ಐ ರಿಕ್ವೆಸ್ಟ್, ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಶಾಂತವಾಗಿರ್ರಿ, ತಾಳ್ಮೆನೂ ಇರಲಿ, ಏನೋ ನಿಮ್ಮ ಸಹನೆನೂ ಇರಲಿ, ನಿಮ್ಮ ಸಹಕಾರನೂ ನಮಗಿರಲಿ. ಮಾನ್ಯ ಮುಖ್ಯಮಂತ್ರಿಯವರೇ ನಿಮಗೆ ನೇರವಾಗಿ ಆಡಿಯನ್ಸ್ ಕೊಟ್ಟಿದ್ದಾರೆ, ನಂಬಿಕೆ ಇರಲಿ. ಇನ್ನೇನು ಭಾಳ ಇಲ್ಲ, 2-3 ವಾರದಲ್ಲಿ ನಮ್ಮ ಬಡ್ಜೆಟ್ ಬರುತ್ತೆ. ಆ ಬಡ್ಜೆಟ್ನಲ್ಲಿ ಘೋಷಣೆ ಆಗ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ, ಖಂಡಿತವಾಗಿ ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ತಮ್ಮ ಸಹನೆ ತಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಅದೇ ಯುವಕರಲ್ಲಿ ಕೂಡ ಮನವಿ ಮಾಡ್ಕೊಳ್ತೀವಿ. ಕೇಂದ್ರ ಸರ್ಕಾರದವರು 2 ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು, ಇದ್ರ ಬಗ್ಗೆನೂ ಒಂದು ಪ್ರತಿಭಟನೆ ಮಾಡಬೇಕು. ಯಾವ ನರೇಂದ್ರ ಮೋದಿ ಸಾಹೇಬರು 2 ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು, ಈ ದೇಶದ ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಸತ್ತೋಗ್ಬಿಟ್ಟಿದ್ದಾವೆ. ಬರೀ ಅದಾನಿ ಅಂಬಾನಿ ಇಂಡಸ್ಟ್ರಿ ನಡೀತಾ ಇದೆ. ಸಣ್ಣ ಸಣ್ಣ ಉದ್ಯಮೆದಾರರು ಈ ದೇಶದಲ್ಲಿ ಸತ್ತೋಗಿದ್ದಾರೆ. ಸ್ಟಾರ್ಟಪ್ ಕಂಪನಿಗಳೆಲ್ಲ ನುಗ್ಳೋಗಿದ್ದಾವೆ. ಇದ್ರ ಬಗ್ಗೆ ಕೂಡ ಗಟ್ಟಿಯಾಗಿ ಪ್ರತಿಧ್ವನಿಯಾಗಿ ಈ ದೇಶ ನಮ್ಮದು, ಈ ದೇಶ ಯಾವುದು ಬಿ ಜೆ ಪಿದು ಕಾಂಗ್ರೆಸ್ದಲ್ಲ. ಯಾರು ಆಡಳಿತದಲ್ಲಿರ್ತಾರೆ ಅವರಿಗೆ ಪ್ರಶ್ನೆ ಕೇಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗಿದೆ. ಈ ದೇಶದ ನಮ್ಮ ಈ ರಾಜ್ಯದ ಯುವಕರಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ, ಕಟಿಂಗ್ ಅಕ್ರಾಸ್ ಆಲ್ ದ ಪೊಲಿಟಿಕಲ್ ಲೈನ್ಸ್, ವಾಟ್ ಎವರ್ ಪ್ರಾಮಿಸಸ್ ವಾಸ್ ಮೇಡ್ ಬೈ ಅವರ್ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ದ ವಿಶ್ವಗುರುಜಿ ಆಫ್ ದಿಸ್ ವರ್ಲ್ಡ್ ಮಿಸ್ಟರ್ ಮೋದಿ ಸಾಹೇಬ್ ಹೇಳಿರ್ತಕ್ಕಂಥದ್ದನ್ನು ಅದನ್ನು ನಾವು ಕೇಳ್ತಕ್ಕಂಥದ್ದು. ನೀವೆಲ್ಲ ಸನ್ನದ್ಧರಾಗಿ ಇದೇ ರೀತಿಯಾದಂಥ ಹೋರಾಟ ಮಾಡಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರ ಹೇಳಿಕೆ. ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ವಿರುದ್ಧ ಇದೇ ರೀತಿ ಹೋರಾಟ ಮಾಡಿರಿ ಅನ್ನೋ ಮನವಿಯನ್ನು ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.